ರೀ ಇವೆಲ್ಲನ ಅಡಿಕೆ ಗಿಡದವು ಲೋನ್ ಎಲ್ಲ ಆಗ್ತವೆ. ಅವು ಸಾಲ ಎಲ್ಲ ತಗೋಬೋದು. ಸಾಲ ಎಲ್ಲ ತಗೊಂಡ್ರೆ ಅವೆಲ್ಲ ಮನ್ನಾ ಆಗ್ತವೆ. ಮತ್ತೆ ಕಡಲೆ ಗಿಡದ್ದು ಮತ್ತು ಅಡಿಕೆ ಗಿಡದ್ದು ಎಲ್ಲ ಏನೇನ ಇವು ಸಾಲದವು ಬಂದವೆ. ಅದಕ್ಕೇನೆ ಏನೋ ಪರಿಹಾರಗಳೆಲ್ಲ ಬಂದವಂತೆ. ಅವನ್ನೆಲ್ಲನ ನಾವು ಅಪ್ಲಿಕೇಶನ್ಗಳು ಹಾಕಿದ್ರೆ ನಮ್ಗೆ ಅವೆಲ್ಲನ ದುಡ್ಡಾದರೂ ಬರ್ತವೆ. ಅಡಿಕೆ ಗಿಡದ ಮೇಲೆ ಲೋನ್ ಆದರೂ ಕೊಡ್ತಾರೆ. ಲೋನ್ ಆದರೂ ತಗೊಂಡ್ರೆ ಅವು ರೈತರ ಸಾಲ ಅಂತ ಹೇಳಿ ಮನ್ನಾ ಆಗ್ತವೆ. ಅದಕ್ಕೇನೆ ನಿಮ್ಮ ಅಪ್ಪಾಜಿ ಅವ್ರಿಗೆ ಹೇಳಿದ್ದೆ. ಅವ್ರ ಮಾಮ ಇನ್ನೂ ತಲೆನೇ ಕೆಡಿಸ್ಕೊಂಬಂಗಿಲ್ಲ. ನಾನಾದರೂ ಹೋಗಿ ಎಲ್ಲ ಹಾಕ್ಬತ್ತೀನಿ. ಎಲ್ಲ ಡಾಕ್ಯುಮೆಂಟು ಕೊಡೋನು. ಎಲ್ಲ ಪಾಣಿ ಎಲ್ಲ ಮಾಮಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲನ ಕೊಡೋನು. ಮಾಮನ್ನ ನಾನು ದಿನ ಹೋಗೋಣ ಅನ್ಕೊಂತ ನಾನು ಮರ್ತು ಬಿಡ್ತೀನಿ. ರೊಚ್ಚು ನೀನೇ ಹೋಗ್ಬಿಡು. ಸುಮ್ಮನೆ ಅಪ್ಪನ ಕರ್ಕೊಂಡು ನೀನೇ ಹೋಗಿ ಬಂದು ಅದೇನು ಮಾಡಿಸು. ನೀನಾದ್ರೆಲ್ಲ ಗೊತ್ತಿರುತ್ತಲ್ಲ ನಿನಗಾದ್ರೆ ಕರ್ಕೊಂಡು ಹೋಗ್ಬಿಡು. ಅಪ್ಪ ಅಪ್ಪ ಬೀಗನ ಕಳೆದು ಕೂಕರಿಸ್ಕೊಂಡವಳಿ. ಜವಾಬ್ದಾರಿ ಇಲ್ದಾಳು. ನಾನು ಯಾಕೆ ಎಮರ್ಜೆನ್ಸಿ ದುಡ್ಡು ತಗೋಬೇಕು ಅಂತ ಹೇಳಿ ದುಡ್ಡು ಕೊಡು ಅಂತೀನಿ, ಇಲ್ಲ ಬೀಗ ಕಳ್ದೈತಿ ಅಂತ ಇದ್ದಾಳಲ್ಲ. ಸ್ವಲ್ಪನಾದ್ರೂ ಜವಾಬ್ದಾರಿ ಎಂಬುದಿಲ್ಲ ಇವಳಿ. ಜವಾಬ್ದಾರಿ ಇಲ್ಲದ ಮೇಲೆ ಮನೆಯಾಗೆ ಇಂಥವೆಲ್ಲ ಇಕ್ಕೆಮಕ್ಕೆ ಹೋಗ್ಬಾರ್ದು. ಕಳ್ದೈತಿ ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ದಿನದಿಂದ ಕಳೆದಿರ್ಲಿಲ್ಲ ಬೀಗ. ನಾವು ಹಂಗೆ ಕೇಳಿದ್ವಿ, ಬೀಗ ಕಳ್ದೈತಿ ಅಂತ ಹೇಳ್ತಾ ಇದ್ದಾಳಲ್ಲ. ಯಾತಪ್ಪ ಹಂಗೆ ಬೈಕೆಂಬತ್ತೀಯ? ಬೀಗ ಕಳ್ದಾಳಪ್ಪ ನಿಮ್ಮ ಚಿಕ್ಕಮ್ಮ ಟೀಚರಿ. ಬೀಗನ ಕಳ್ದು ಕುಕ್ಕರ್ಸ್ಕೊಂಡವಳಿ. ಇವಾಗ ಯಾಕೆ ಎಮರ್ಜೆನ್ಸಿ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಯಾರಿಗಾನ ಅಲ್ಲಿ ಹೊಲ್ದಕ್ಕೆ ಕಡಲೆಕಾಯಿ ಬಳ್ಳಿ ಎಲ್ಲನ ರೋಡ್ ಓಡಿಸ್ತಿದ್ನಿ. ಅದಕ್ಕೆ ಅವರಿಗೆ ಟ್ಯಾಕ್ಟರ್ಗೆ ಎಲ್ಲ ದುಡ್ಡು ಕೊಡ್ಬೇಕಾಗಿತ್ತು. ದುಡ್ಡು ಕೊಡ್ಬೇಕು. ಅದಕ್ಕೇನೆ ಬೀಗ ಕೊಡಮ್ಮ ಒಂದಿಟ್ಟು ದುಡ್ಡು ತಗೋಬೇಕಾದ್ರಾಗೆ ಅಂದರೆ ಬೀಗಿಲ್ಲ ಕಳ್ದೈತಿ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಬೀಗ ಕಳ್ದೈತಿ. ಹೋಗತ್ತ ಎಂಥ ಕೆಲಸ ಆತ್ ಮಮ್ಮ. ಅಲ್ಲ ಇವಾಗ ಮಮ್ಮ ಅದೆಲ್ಲನ ಲೋನ್ ಬರುತ್ತಲ್ಲ, ಅದಕ್ಕೆ ನಾನೆಲ್ಲನ ಅಪ್ಲಿಕೇಶನ್ಗಳು ಹಾಕಿ ಬರೋಣ ಅಂತ ಹೇಳಿ ನಿನ್ನ ಕರ್ಕೊಂಡು ಹೋಗ್ದಿನ ಇವರು ಹೇಳ್ತಾರೆ ನನಗೆ. ಅದಕ್ಕೆ ನಾನು ಸುಮ್ಮನೆ ಆಗ್ತಿದ್ದೆ. ಇವತ್ತು ಹೋಗೋಣ. ಎಲ್ಲನ ಡಾಕ್ಯುಮೆಂಟ್ ತಕ, ಪಾಣಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ತಕ ಹೋಗಿ ಬರೋಣ. ಕಣಪ್ಪ ಅವೆಲ್ಲ ಪರಿಹಾರ ಬರ್ತವಂತೆ. ಅವೆಲ್ಲನ ಬೆಳೆ ಸಾಲ ಅವೆಲ್ಲ ಬರ್ತವಂತೆ. ನನ್ನ ಅವೆಲ್ಲ ಚೆನ್ನಾಗತ್ತಾಗೆ ಪಾಣಿ ಮೇಲೆ ದುಡ್ಡುಗಳು ಎಲ್ಲ ಬರ್ತವಂತ. ಅವನ್ನೆಲ್ಲ ಹಾಕ್ಸಿದ್ರೆ ನಾವೇನು ಆಧಾರ್ ಕಾರ್ಡ್ ಅದೆಲ್ಲ ಲಿಂಕ್ ಮಾಡಿಸಿಲ್ಲ. ಇವಳು ರೊಚ್ಚಿಗೆ ಚೆನ್ನಾಗಿ ಗೊತ್ತು. ಕರ್ಕೊಂಡು ಹೋಗ್ತಾಳೆ. ಹೋಗಪ್ಪ ಕರ್ಕೊಂಡೋಗಿ ಅದೇನು ಮಾಡ್ಬೇಕಾ ಅದು ಮಾಡಿಸ್ಬಾ. ದುಡ್ಡುಗಳನ್ನ ಬರ್ತವೆ. ಸುಮ್ಮನೆ ಯಾಕೆ ಇವರೊಬ್ಬರು ಯಪ್ಪ ಊರಿಗೆ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ಅವೆಲ್ಲ ಅದ್ರಾಗೆ ಇದ್ದಾವೆ. ಯಪ್ಪ ಏನಿಲ್ಲ. ಇವಾಗ ನಾನು ಬೀಗ ಕಳ್ದಿರೋದು ನೋಡಿ ಏನಾಯ್ತೋ ಏನೋ. ಇಲ್ಲೇ ಸಣ್ಣತಕ್ಕೆ ಸಿಗಿಸ್ಕೊಂಡಿದ್ನಪ್ಪ. ಅದೇನಾಯ್ತು ಎಲ್ಲನ ನೋಡ್ದೇನೆ ರಚ್ಚು. ನಿನ್ನ ಬೀಗನ ಬೀಗ ಇಲ್ಲೇ ಇತ್ತಮ್ಮ. ಅದೇನಾತಂಬದೇ ಗೊತ್ತಿಲ್ಲ. ಮನೇನೆಲ್ಲ ಹುಡುಕ್ತೆ. ಬೀಗ ಅಲ್ಲ, ನಾವು ಅದೇ ಅಂತ ಬೀಗ ಅಂತಲೇ ಏನೇನೇ ನೋಡಿಲ್ಲ. ನಾನೆಲ್ಲಿ ನೋಡೋಣ ಹೇಳು. ನಾವೇನು ಸಿಕ್ಕಿದ್ರೇನು ಬಿಸಾಕ್ತೀವಿ, ಕೊಡ್ತೀವಮ್ಮ. ನೋಡಿ ಬಾಬಾ, ಆ ಹುಡುಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಹೆಂಗ ದುಡ್ಡುಗಳನ್ನ ಬೋತ್ತವೆ ಅವನನ್ನ ಅಂತ ಹೇಳಿ ಇವಾಗ ಲೋನ್ಗಳ ಅವ್ನು ಬರ್ಸಕ್ಕಂತ ತಾಮಕ್ ಇವಾಗ ಎಲ್ಲ ಅದ್ರಾಗೆ ಇದೆ. ನನ್ನ ಆಧಾರ್ ಕಾರ್ಡು ಎಲ್ಲ ಇವಾಗ ಅವನ್ನೆಲ್ಲ ತಕ್ಕೋಬೇಕು. ಹೊಲ್ದ ಡಾಕ್ಯುಮೆಂಟ್ಗಳೆಲ್ಲ ಅದ್ರಾಗೆ ಇದ್ದಾವೆ. ತಕ್ಕೋಬೇಕು. ಬೀಗನು ಕಳೆದು ಕುತ್ಕೊಂಡಿದ್ಯಾ. ಜವಾಬ್ದಾರಿ ಇಲ್ಲ ಅಂದಮೇಲೆ ನೀನು ಬೀಗ ಇಕ್ಕೆಮಕ್ಕೆ ಹೋಗ್ಬೇಡ. ನೀನು ಬೀಗ ಇಕ್ಕೆಮಕ್ಕೆ ಹೋಗ್ಬೇಡ. ಏನು ಅನ್ಕೊಂಡಿದ್ಯಾ ನೀನು? ನಾನು ಬಿಡು ಹೋಗ್ಲು ಇಕ್ಕೆಂತಾಳೆ ಅಂತ ಹೇಳಿ ಕೊಟ್ನಲ್ಲ. ಅದಕ್ಕೇನೆ ಅಲ್ಲಿ ಎರಡು ಕೊಟ್ಟಂಗೆ ಮಾಡಿದ್ದಿ. ಅವತ್ತೊಂದು ದಿನ ಲೂದ್ರಿಸಿದ್ದೆ ನಾನು. ಅವತ್ತು ಕೊಟ್ಟೆ. ಇನ್ನು ಇವತ್ತು ಅಲ್ಲಿ ಕಳ್ದಾಕ್ಬಿಟ್ಟಿದ್ಲಿ. ಮನೆಯನ್ನೆಲ್ಲ ಹುಡುಕಿದ್ರು ಸಿಗ್ಲಿಲ್ಲ ಅಂತೀಯ. ಮತ್ತೆ ಎಲ್ಲಿ ಕಳ್ದೋತೋ ಏನೋ ಯಾರಿಗೆ ಗೊತ್ತು. ಹೋಗು. ಬರೀ ಇಂಥ ಕೆಲಸ ಮಾಡ್ಕೊಕ್ಕಂತೀಯ ನೀನು. ಯಾವ್ದಾನ ಅರ್ಜೆಂಟ್ನಾಗಿನೇ ಇಂಥ ಮಾಡಿಬಿಡ್ತೀಯ ನೀನು. ನನಗೆ ಏನು ಮಾಡ್ಬೇಕಂಬದು ಗೊತ್ತಾಗ್ತಿಲ್ಲ. ಹೋಗತ್ತ ಅಲ್ಲಿ ಇವಾಗ ನನಗೆ ದುಡ್ಡು ಬೇಕು. ಯಾರನ್ನ ಕೇಳೋಕ್ಕಾಗುತ್ತೆ ಹೇಳಿ? ದುಡ್ಡು ಎಲ್ಲ ಇರೋ ಬರೋ ದುಡ್ಡು ಎಲ್ಲ ನಾನು ಅದಕ್ಕೆ ಇಕ್ಕೋದು. ಇವಾಗ ಯಾಕನ ಬೇಕಂದ್ರೆ ದುಡ್ಡು ಯಾರನ್ನ ಕೇಳೋಣ ನಾನು? ಇವಾಗ ನಾನು ಹೋಗಿ ಯಾರನ್ನ ದುಡ್ಡು ಕೇಳಿದ್ರೆ ಏನಪ್ಪ ಇದು ಕಿಟ್ಟಣ ಏನು ಬಂದೈತಪ್ಪ ಇವನಿಗೆ, ಇವಾಗ ಬಂದು ನಮ್ಮನ್ನು ದುಡ್ಡು ಕೇಳ್ತಾನೆ ಎಂಬಲ್ ಬೇಡ ನಾನು. ನನ್ನ ತೆಗೀತ್ ಕಣಪ್ಪ. ಅದು ಎಲ್ಲುದ್ರು ತಂಬದೇ ಗೊತ್ತಿಲ್ಲ. ನಾನೇನು ಅದೇ ಬೇಕಲ್ಲ ಕಳ್ದಿದ್ದೀನಿ ಬಿಡು. ಅಯ್ಯೋ ದುಡ್ಡುಗಳವು ಬರ್ತಾವೆ ಕಣ್ಮಮ್ಮ. ಇವತ್ತು ಹಾಕ್ಬೋರ್ಬೋದಾಗಿತ್ತು. ನಾನು ಅಣ್ಣನೆಲ್ಲ ಕೇಳಿ ತಿಳ್ಕೊಂಡಿದ್ದೆ. ಕಂಪ್ಯೂಟರ್ ಸೆಂಟ್ರ್ ಅಣ್ಣನ ಎಲ್ಲನ ತಗೊಂಬರಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿತ್ತು. ಎಲ್ಲನ ರೈತರಿಗೆ ಸಾಲ ಕೊಡೋದು ಎಲ್ಲ ಮಸ್ತಾಗೆ ಕೊಡ್ತಾರೆ. ಅವೆಲ್ಲ ದುಡ್ಡುಗಳು ಮನ್ನಾ ಆಗ್ತವೆ. ತಗೋಬೋದು, ಉಪಯೋಗ ಮಾಡ್ಕೋಬೋದು ಕಣ್ಮಮ್ಮ. ಏನು ಕಣನ ನೀವು ಸುಮ್ಮನೆ ಇದ್ದೀರ. ಅದಕ್ಕೇನೆ ದೇವ್ ನನಗೆ ನೆನ್ನೆಸ್ಲಂಗಂದ್ರೆ ಅದಕ್ಕೆ ಅವ್ರನ್ನೇ ಕರ್ಕೊಂಡು ಹೋಗ್ರಿ ಇವತ್ತಂದೆ. ಅವರಿಲ್ಲ ನೀನೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಮಾಮ ಇವತ್ತು ಹೋಗಿ ಬರೋಣ ಅಂತಂದ್ರೆ ಬೀಗನೇ ಕಳ್ದೈತಂತಲ್ರಿ. ಕೊಡಲ್ಲ ಸುಮ್ಮನಿರು. ಇವಳು ಇಲ್ಲೂ ದೆತ್ತಿಕ್ತಾಳೆ. ಇವಾಗ ಕೊಡಲ್ಲ ಕಣೆ. ನಮ್ದೇನು ಸ್ವಲ್ಪ ಸಣ್ಣ ಜಮೀನಿಗೆ ಸಣ್ಣ ರೈತರಿಗಾದ್ರೆ ಕೊಡ್ತಾರೆ. ನಮ್ಮಂಥವ್ರಿಗೆ ಕೊಡಲ್ಲ. ನಮ್ದು ಯಾಕಂದರೆ 30-40 ಎಕರೆ ಆಸ್ತಿ ಐತಲ್ಲ, ಕೊಡಲ್ಲ. ಇವಳೇ ಹೇಳ್ತಾಳೆ ಮುಂದಾಗೆಲ್ಲ ಕಂಡಿರ್ತಾಳೆ ನಮಗೆ. ಹೋಗು, ಎಲ್ಲ ಐತೆ ಹುಡ್ಕೋಗು. ಹುಡ್ಕಿದೀನಿ ಅಂತ ಹೇಳ್ತಿಲ್ವೇ? ಹುಡ್ಕಿದೀನಿ ಕಣಪ್ಪ. ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹುಡ್ಕೋಗು ಅಂತೀಯ. ಜವಾಬ್ದಾರಿ ಇಲ್ಲ ಅಂದಮೇಲೆ ಇಕ್ಕೆ ಮಾಡ್ತಾನೆ ನಿನ್ನ ಬೀಗನ. ನಿನಗೆ ಜವಾಬ್ದಾರಿ ಎಂಬುದಿಲ್ಲ. ನನಗೆ ಇವಾಗ ಜವಾಬ್ದಾರಿ ಎಂಬುದಿಲ್ಲ. ಏನಿವಾಗ ಏನಿವಾಗ ಅಂತ ಹೇಳಿ ನನಗೆ ಜವಾಬ್ದಾರಿ ಇಲ್ಲದಕ್ಕೆ ಮತ್ತೆ ನಾನು ಬಿಸಾಕಿರೋದು ತಗೊಂಡೋಗಿ ನಾನು ಕಷ್ಟಕ್ಕೆ ಬಿಸಾಕ್ ಬಂದಿದ್ದೀನ? ನಾನು ಕಷ್ಟಕ್ಕೆ ಬಿಸಾಕ್ ಬಂದಿದ್ದೀನಿ. ತಗೊಂಡೋಗಿ ನನಗೆ ತಿಳುವಳಿಕೆ ಇಲ್ವಲ್ಲ ಅದಕ್ಕೆ. ಇದ್ರಿಗೆ ಮಾತಾಡ್ತೀಯ. ಜವಾಬ್ದಾರಿ ಇಲ್ಲ ಕಷ್ಟಕ್ಕೆ ಬಿಸಾಕ್ ಬಂದಿದ್ದೀನಿ ಅಂತ ಹೇಳ್ತೀಯ. ಕಷ್ಟಕ್ಕೆ ಬಿಸಾಕ್ ಬಂದಿದ್ದೀನಿ ಅಂತ ಹೇಳಿ
ಅಯ್ಯಯ್ಯ ಒದಿತೈತೆ ನಮ್ಮ ಮಾಮ ಒದಿತೈತೆ ನಮ್ಮ ಅತ್ತೆ ನಾಳೆ ಬೆಚ್ಚಕಯ್ಯ. ಕೆಂಪಿ ಒದಿತೈತೆ ನೋಡು. ಇವಾಗ ಬೀಗ ಕಳೆದು ಹಾಕ್ಯವಳೆ ಅಂತ ನಮ್ಮ ಅತ್ತೆ ಸರಿಯಾಗಿ ಹೊಡಿತೈತೆ. ಸುಮ್ಮನೆ ಹೊಡೀಲಿ ಹೇಳು, ಸರಿಯಾಗಿ ಹೊಡೀಲಿ. ಯಾಕಂದ್ರೆ ಬೀಗನ ಸಿಕ್ಕಿದ ಮೇಲೆ ನಿನ್ನ ಕೈ ಕೊಡಲ್ಲ. ನನ್ನ ಸೊಸಿಗೆ ಎಷ್ಟೋ ಜವಾಬ್ದಾರಿ ಐತಿ. ಇಂಥವೆಲ್ಲ ನಾನು ಹೋಗಿ ಯಾವಾಗ ನಾನು ಇಂಥವೆಲ್ಲ ತಿಳ್ಕೊಂಡು ಸರ್ಕಾರದವೆಲ್ಲ ನಾ ಮಾಡ್ಸಮ್ಮ ಅಂತಿದ್ದೆ. ಒಂದು ದಿವ್ಸಕ್ಕೆ ನಾವು ಹೋಗಿ ಏನೂ ಮಾಡಿಸ್ಲಿಲ್ಲ. ಇವಾಗ ಅವ್ರು ಮಾಡಿಸ್ತೀವಿ ಅಂದ್ರೂ ಬೀಗ ಕಳ್ದಾಗ ಕುತ್ಕೊಂಡವಳಿ. ಜವಾಬ್ದಾರಿ ಇಲ್ಲ ಅಂದಮೇಲೆ ನೀನು ಬೀಗ ಇಕ್ಕೆ ಬೇಡ. ಬೀಗನ ಸುಮ್ಮನ ತೊತ್ತ ಇಲ್ಲಿ ನನ್ನ ಕೈ ಕೊಡು, ಇಲ್ಲಾಂದ್ರೆ ರೊಚ್ಚಮ್ಮನ ಇಕ್ಕೆಂಬ್ಲಿ. ಜವಾಬ್ದಾರಿ ಇರೋರು ಇಕ್ಕೆಬೇಕು. ನಿನಗೆ ಜವಾಬ್ದಾರಿ ಎಂಬುದಿಲ್ಲ ಬಿಡು. ಮನೆಯಾಗ ಏನಂದ್ರಲ್ಲಿ ಎಲ್ಲಂದ್ರಲ್ಲಿ ಬಿಸಾಕೊಂಡು ಇಲ್ಲಾಂದ್ರಲ್ಲಿ ಏನಾನ ಒಂದು ಇಕ್ಕೊಂಡು ಎಲ್ಲ ಹಾಳು ಮಾಡಿ ಇಕ್ತೀಯ ನೀನು. ಕಿರಪ್ಪ ಅದ್ಯಾಕೆ ಹಂಗೆ ಓದಿತೀಯ? ನಾನೇನೇನು ಅದೇ ಬೇಕಲ್ಲ ಕಳ್ದು ಹಾಕಿದ್ದೀನಿ. ಆಳೆ ನೀನು ಸತಿ ಅಲ್ಲಿ ಇಲ್ಲಿ ಬಿಟ್ಟು ಸುಮ್ಮನಾಗಿದ್ದೆ. ನಾನು ಎಷ್ಟೋ ಸತಿ ತಕ್ಕೊಟ್ಟೆ ಇನ್ನು ಹೇಳಿ ಚಿಕ್ಕಮ್ಮ, ನೀನು ಜವಾಬ್ದಾರಿ ಇಲ್ಲ, ಮನೆ ಬೀಗ ಹೆಂಗೆ ಇಕ್ಕಬೇಕು ಅಂತ ಹೇಳಿ. ಅದ್ರಾಗೆ ನಮ್ಮ ಪತ್ರಗಳು, ನಮ್ಮ ದುಡ್ಡು ಒಡವೆ ಎಲ್ಲ ಐತೆ ಅಂದಮೇಲೆ ಹೆಂಗೆ ಇಕ್ಕಬೇಕು ಆ ಬೀಗನ? ನೀವು ನೋಡಿದ್ರೆ ಕಳ್ದಾಗ ಕೂತ್ಕೊಂಡಿದ್ದೀರಾ. ನಾನೇನು ಅದೇ ಬೇಕಲ್ಲ ಕಳ್ದಿಲ್ಲ. ಅಲ್ಲ ಈ ಅಪ್ಪನು ನನ್ನ ಇರ್ತಾಳೋ ಯಾದ ಮನೆ ಮತ್ತೆ ಜವಾಬ್ದಾರಿ ಇಲ್ಲ ಅಂದಮೇಲೆ ನೀನು ಇಕ್ಕೆಬಾರ್ದು. ಸುಮ್ಮನೆ ಕೊಟ್ಟು ತೆಪ್ಪನಾಗಬೇಕು. ಜವಾಬ್ದಾರಿ ಇರೋರನ್ನ ಇಕ್ಕೆಂಬ್ತಾರೆ. ಸ್ವಲ್ಪನಾದ್ರೂ ನಿನಗೆ ಜವಾಬ್ದಾರಿ ಇಲ್ಲ ಬಿಡು. ನನ್ಗೆ ಅಲ್ಲಿ ಸಾಕಾಗೈತೆ ನಿನ್ಗೆ ಹೇಳಿ 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 ಹೇಳಿನ. ಅಲ್ಲಿ ಏನ್ಕನ ಒಳ್ಳೆ ಸಮಯದಾಗ ಎಮರ್ಜೆನ್ಸಿಗೆ ಏನಾನ ಬೇಕು ಅಂದಾಗ ಅರ್ಜೆಂಟ್ನಾಗೆ ನೀನು ಕಳಾಕಿ ಹುಕ್ಕಾಂತಿ ಏನಾನ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ. ನಾನು ಅಲ್ಲಿಗೆಲ್ಲ ಕಡಲೆ ಬಳ್ಳಿ ಎಲ್ಲ ಒತ್ತಾಕ್ಸೋಣ, ಎಲ್ಲನ ಕೂಲರ್ನ ಕರೆಸಿ ಜಲ್ದಿ ಮಾಡಿಬಿಡೋಣ. ಮಳೆ ಬರುತ್ತೆ ಎತ್ತಲ್ದಾನ ಮುಂದರ್ತಿ ಊರಿರೋ ಕಡಲೆಕಾಯಿ ಸೆನಕ ಅಂತ ಹೇಳಿ ನಾನು ಜಲ್ದಿ ಇದು ಮಾಡ್ತಿದ್ರು. ಅವ್ರು ಕೊಡ್ಬೇಕು, ಅಲ್ಲಿ ಕೊಟ್ರೇನೆ ಅವ್ರು ಕೆಲಸ ಮಾಡೋದು. ಹೆಣ ಕೊಡೋಣ ಅಂತಾರೆ. ಒಂದು 50-50 ರೂಪಾಯಿ ಎಣ್ಣೆ ಬೇರೆ ಕೊಡಿಸ್ಬೇಕು, ಅವ್ರಿಗೆ ಕೊಡಬೇಕು. ನಾನು ಪ್ರತಿಯೊಂದು ದುಡ್ಡು ಎಲ್ಲ ಅದ್ರಕ್ಕೆ ಕೊಡ್ತೀನಿ. ಕುತ್ತರ ಬೀಗಾನ ಅಂತಂದ್ರೆ ಕಳ್ದೈತಿ ಅಂತ ಹೇಳ್ತೀಯಲ್ಲ ನೀನು ಎಷ್ಟು ಸುಲಭವಾಗಿ. ಎಷ್ಟು ಜವಾಬ್ದಾರಿಯಿಂದ ಇಕ್ಕಬೇಕಪ್ಪ. ಅವತ್ತೊಂದಿನ ಅಲ್ಲೂದ್ರಿತ್ ನಾನು ತಕ್ಕೊಟ್ಟಿದ್ದೀನಿ. ಎಲ್ಲಿ ತಕ್ಕೊಟ್ಟೆ? ಸುಮ್ಮನೆ ಹೇಳೋದು ನೋಡಿ ಇವಳು. ಉರಿಯ ಬೆಂಕಿಯಕ್ಕೆ ತುಪ್ಪ ಸುರಿದಂಗೆ ಆಗ್ತೈತಿ ಇವಳು ಹೇಳೋದು. ತಕ್ಕೊಟ್ಟಿಲ್ಲ ಏನಿಲ್ಲ. ಸುಮ್ಮನೆ ಚಿಕ್ಕಮ್ಮ, ನಾನೇ ಎಷ್ಟು ಸತಿ ತಕ್ಕೊಟ್ಟೆ ನಿಮಗೆ. ಇಲ್ಲಡಮ್ಮ, ಬೀಗ ಸಿಕ್ಕಿರಿ ರಚಮ್ಮ, ಇವಳು ಕೈ ಕೊಡಕ್ಕೆ ಹೋಗ್ಬೇಡ. ಇನ್ನು ನೀನೇ ಇಕ್ಕೆ ಬೀಗ ನನ್ನ ಸಿಕ್ಕಿರಿ ಎಲ್ಲೈತೆ ಹುಡುಕ್ರಿ. ಫಸ್ಟ್ ನನಗೆ ಬೀಗ ತಗೊಂಬಂದು ಕೊಟ್ಟರೆ ಸರಿ. ಅದ್ರಾಗಳು ದುಡ್ಡು ತಗೊಂಡು 10,000 ರೂಪಾಯಿ ದುಡ್ಡು ನನಗೆ ಬೇಕೇ ಬೇಕು. ಎಲ್ಲ ಅದನ್ನ ಕಡಲೆ ಬಳ್ಳಿ ನನಗೆ ಕ್ಲೀನ್ ಮಾಡ್ಸೋಕೆ ಇವಾಗ 10,000 ದುಡ್ಡು ಬೇಕು. ಆ ಡಾಕ್ಯುಮೆಂಟ್ಗಳೆಲ್ಲ ಬೇಕು. ಏನು ಮಾಡ್ತೀವಿ ಗೊತ್ತಿಲ್ಲ, ನೀನು ಆ ಬೀಗ ನನಗೆ ತಂದು ಕೊಡ್ಬೇಕಷ್ಟೇ. ಇವಾಗ ಅದನ್ನ ಅಡಿಯಂಗೂ ಇಲ್ಲ. ಅದು ನಮ್ಮ ಅಪ್ಪನ ಕಾಲದಿಂದ ಇಟ್ಟಿದ್ದೀರಿ. ಅದನ್ನ ಬೀಗ ಹೊಡಿಯಂಗೂ ಇಲ್ಲ. ನಾನು ಅದನ್ನ ಭಾಳ ಚೆನ್ನಾಗಿ ಕಾಪಾಡ್ಕೊಂಬಂದೀನಿ. ಅದು ಮಾಡಿದೆ ಅಂದರೆ ಅಷ್ಟೇನೆ. ಬೇಡ, ನನಗೆ ಅದೆಲ್ಲೈತೆ ಬೀಗ ಹುಡುಕಿ ನನಗೆ ಅದು ಎಲ್ಲಿರಬೇಕು ಅಲ್ಲಿ ನನಗೆಲ್ಲ ತಗೊಂಬಂದು ಕೊಟ್ಟರೆ ಸರಿ. ನೋಡು ಹೇಳಿರ್ತೀನಿ, ನನಗೆ ಬೀಗ ಬೇಕೇ ಬೇಕು. ನನಗೆ ಬೀಗ ತಗೊಂಬಂದು ಕೊಟ್ಟರೆ ನೀನು ಉಳ್ಕೊಂತೀಯ. ಇಲ್ಲ ನಾನೇನಿಲ್ಲ ನೋಡು, ತೆಗ್ದಿದ್ದೆರಡು ಬಾರಿಸ್ಬಿಡ್ತೀನಿ. ಜವಾಬ್ದಾರಿ ಇಲ್ಲ ಅಂದಮೇಲೆ ಇಕ್ಕೆ ಮಕ್ಕೋಬಾರ್ದು. ಸುಮ್ಮನೆ ಈಗ ಜವಾಬ್ದಾರಿ ಇಲ್ಲ ಅಂತಾರೆ ಕೊಡ್ಬೇಕು. ಬೀಗ ಇಕ್ಕೆ ಕೀಸ್ತೀಸ್ ಅವಳೇ ಇದ್ಲೇನು? ಇವಾಗ ಅವಳ ಕೈ ಕೊಡು ಅಂತ ಹೇಳ್ತಿದ್ದಿ. ಅವಳಿಗೆ ಅವಳ ಕೈಗೆ ಕೊಡೋಣ. ಇನ್ಮೇಲೆ ಇಕ್ಕೆಂತೀನಿ ಹೇಳ್ಬಿಡು ಜವಾಬ್ದಾರಿಗೆ. ಏನು ಸಿಕ್ಕಿದ್ರೆ ಎಲ್ಲ ನಾನೇ ಜವಾಬ್ದಾರಿಗೆ ಇಕ್ಕೆಂತೀನಿ. ನೋಡಗಮ್ಮ ಬಚ್ಚಮ್ಮ, ಎಲ್ಲನ ಐತೇನಾ ನೋಡಕ್ ಬೀಗ ಎಲ್ಲನ ಬಿದ್ದೈತೇನಾ ನೋಡಗಮ್ಮ. ಇವಳಿಗೆ ಜವಾಬ್ದಾರಿ ಇಲ್ಲ. ಸಿಕ್ಕಿರೆ ನೀನು ಇಕ್ಕೆ ಬಿಡು. ನೀನು ಕೊಡಕ್ಕೆ ಹೋಗ್ಬೇಡ. ಏನನಾಗ್ಲಿ ನೀನು ಇಕ್ಕೆ ಬಿಡು. ನಾನೆಲ್ಲ ಹೇಳ್ತೀನಿ ಅವಳಿಗೆ. ಯಾಲಿ ಮಸ್ತ ಕಳ್ದಾಗ ಕೇಳ್ಕೊಳಮ್ಮ ಬೀಗನ. ಹೇಳ್ತಿರ್ತೀನಿ ಬೀಗ ಹುಷಾರಾಗಿ ನಾನೆಲ್ಲ ಇಕ್ಕೆಂತೀನಿ ಅಂದು ಬರೀ ಹಿಂಗೆ ಕಳ್ದಾಕ್ತಾಳೆ. ನಾವು ಆಗ್ಲೆಲ್ಲ ಹುಡ್ಕೋಕ್ಕಾಗುತ್ತೆ ನಮ್ಮ. ನೋಡ್ರಮ್ಮ ಕೆಂಪಮ್ಮ, ನೋಡ್ರಮ್ಮ ಎಲ್ಲನ ಬೀಗ ಎಲ್ಲನ ಬಿದ್ದೈತೇನ ಮನೆಯಾಗಿ. ಎಲ್ಲನ ಬಿದ್ದೈತೇನ, ಎಲ್ಲನ ಕಸ ಪಸ್ತ ಗುಡಿಸಾಕಿದ್ರೇನೋ ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮ ನಮ್ಮ ಅತ್ತಿಗೆ ಇವಾಗ ಸರಿಯಾಗಿ ಬಾರಿಸ್ತು ಹಿಡ್ಕೊಂಡು ಬೀಗ ಕಳೆದು ಹಾಕಿದ್ಯಾ ಅಂತ ಹೇಳಿ ಸರಿಯಾಗಿ ಬಿಟ್ಬಿಡ್ತು 4. ನೀನೇ ಇಕ್ಕೆ ಅಂತ ಹೇಳೈತಿ. ಮತ್ತು ಇಕ್ಕೆ ಮಾಡ್ದ ಅಮ್ಮ ಬೀಗನ. ಇವಾಗ ನಮ್ಮ ಅಮ್ಮ ಬೇರೆ ದುಡ್ಡು ಬೇಕು, ಎಮರ್ಜೆನ್ಸಿ ಸಿಟ್ಟು ಬಂದುಬಿಟ್ಟೈತೆ. ನಮ್ಮ ಅತ್ತೆ ಮೇಲೆ ರುಚಿಗೆ ಇದ್ಬಿಟ್ಟೈತೆ ನಮ್ಮ ಮಾಮ. ಹಿಂಗೆ ಆಗಲಿ, ಅವಳು ಇಕ್ಕಬಾರ್ದು ಬೀಗನ. ಅವಳು ನಿಮ್ಮ ಮನೆಯಿಂದ ಓಡಿಸ್ಬೇಕು. ಭಾರಿ ಕೆಡ್ಕಂದ್ರೆ ಕೆಡ್ಕೈತಿ ನಮ್ಮ ಅತ್ತೆಗೆ. ಒಳ್ಳೆ ಬುದ್ಧಿ ಅಂತೂ ಇಲ್ಲ. ಎಲ್ಲ ನನಗೆ ಆಗಬೇಕು, ಎಲ್ಲ ನನಗೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ಇವ್ರಿಗೆ ಮಕ್ಕಳಾಗಬಾರ್ದು, ಇವ್ರಿಗೆ ಮದುವೆ ಆಗಬಾರ್ದು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಲು. ನಾನು ಬಂದಿದ್ದಕ್ಕೆಲ್ಲ ಉಲ್ಟಾ ಆಗೋಯ್ತು ಇಲ್ಲಿ. ಏಮನ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.